ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಿರೋ ವಿಡಿಯೋ ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ತೆಗೆದಿರುವಂಥದ್ದು. ಇಲ್ಲಿ ಮಣ್ಣು ತೆಗಿತಾ ಇದೆಯಲ್ಲ, ಅದು ಮೆಷಿನ್ಗಳನ್ನು ಎಕ್ಸ್ಕವೇಟರ್ ಅಂತ ಕರೀತಾರೆ ಅಥವಾ ಪೋಕ್ಲಿನ್ ಅಂತ ಕರೀತಾರೆ. ಸೊ ಇದನ್ನು ನೀವು ನೋಡ್ತಿರ್ಬೋದು, ಇಲ್ಲಿ ಮೇಲ್ಗಡೆ ಇಲ್ಲೊಂದು ದೊಡ್ಡ ಎಕ್ಸ್ಕವೇಟರ್ ಇದೆ, ಅದಕ್ಕೆ ಕೆಳಗಡೆ ಮುಂದಗಡೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಎಕ್ಸ್ಕವೇಟರ್ ಇದೆ, ಅದಕ್ಕಿಂತ ಚಿಕ್ಕದು ಇನ್ನೊಂದು ಎಕ್ಸ್ಕವೇಟರ್ ಇದೆ, ಅದು ಕಾಣ್ತಿಲ್ಲ ಯಾಕಂದ್ರೆ ಹೊರಗಡೆಯಿಂದ ಮಣ್ಣು ತೆಗೆಯೋಕ್ಕೆ ಹೋಗ್ತೀವಿ. ಇದು ಬಂದು ಟಾಪ್ ಡೌನ್ ಕನ್ಸ್ಟ್ರಕ್ಷನ್ ಅಂತ ಅಂತಾರೆ ಇದು. ಅಂದರೆ ಈಗ ಆಲ್ರೆಡಿ ನೋಡಿ ಮೇಲ್ಗಡೆ ಪಕ್ಕದಲ್ಲಿ ನಿಮಗೆ ಆಲ್ರೆಡಿ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ದಾರೆ, ಅದಕ್ಕೆ ಕೆಳಗಡೆ ಮಣ್ಣಿದೆ ಹಾಕಿಲ್ಲ ಅದನ್ನು. ಸೊ ಅದೇನು ಮಾಡ್ತಾರೆ, ಮೊದಲು ಇದನ್ನು ಟಾಪಲ್ಲಿ ಸ್ಲ್ಯಾಬ್ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಕೆಳಗಡೆ ಮಣ್ಣು ತೆಗೆದುಬಿಟ್ಟು ಲಾಸ್ಟಲ್ಲಿ ಕೆಳಗಡೆ ಸ್ಲ್ಯಾಬ್ಗಳು ಹಾಕ್ಕೊಂಡು ಬರ್ತಾರೆ. ಅಂದರೆ ಈ ಮಧ್ಯೆ ಎರಡು ಪಿಲ್ಲರ್ಗಳು ಕಾಣ್ತಿದೆಯಲ್ಲ, ಅದನ್ನು ಪೈಲಿಂಗ್ ಅಂತ ಕರೀತಾರೆ. ನೀವು ಸುತ್ತ ನೋಡ್ತಿರ್ಬೋದು ಗೋಡೆಗೆ ಅಟ್ಯಾಚ್ ಆಗಿ, ಅದೆಲ್ಲನೂ ಪೈಲಿಂಗ್ಗಳು. ಅದನ್ನು ಟಚ್ ಪೈಲಿಂಗ್ ಅಂತ ಕರೀತಾರೆ. ಇದೆರಡು ಟವರ್ ಪೈಲಿಂಗ್ ಅಂತ ಕರೀತಾರೆ. ಅಂದರೆ ಅದು ಗೋಡೆನ ಮಣ್ಣು ಕುಸಿದಿರೋದಕ್ಕೆ ಮಾಡಿರೋಂಥ ಪೈಲಿಂಗ್ಗಳು. ಇದು ಎರಡು ಬಿಲ್ಡಿಂಗು ಏನು ಮುಂದೆ ಪಕ್ಕದಲ್ಲಿ ಸ್ಟ್ರಕ್ಚರ್ ಇದೆಯಲ್ಲ, ಅದಕ್ಕೆ ಸಪೋರ್ಟಾಗಿ ಕಾಲಮ್ ರೀತಿ ಪಿಲ್ಲರ್ಗಳ ರೀತಿ ಇದಕ್ಕೆ ತೊಗೊತಾರೆ. ಮಧ್ಯದಲ್ಲಿ ಪ್ಲೇಟ್ ಫಿಕ್ಸ್ ಮಾಡಿದಾರಲ್ಲ, ಅದು MS ಪ್ಲೇಟ್ ಅಂತಾರೆ. ಅಂದರೆ ಇದರಲ್ಲಿ ಈಗ ನಾರ್ಮಲಾಗಿ ನೀವು ನೋಡ್ಬೋದು, ಸ್ಲ್ಯಾಬಲ್ಲಿ ಮೋಲ್ಡ್ಗಳು ಹಾಕಬೇಕಾದ್ರೆ ಪ್ಲೈವುಡ್ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಸ್ಟೀಲ್ಗಳನ್ನ ಕಟ್ತಾರೆ. ಸ್ಟೀಲ್ ಕಟ್ಟಿಬಿಟ್ಟು ಅದಾದಮೇಲೆ ಒಟ್ಟಿಗೆ ಕಾಲಮ್ ಪಿಲ್ಲರ್ ಸಮೇತ ಮತ್ತು ಸ್ಲ್ಯಾಬ್ ಎರಡು ಸೇರಿ ಒಟ್ಟಿಗೆ ಕಾಂಕ್ರೀಟ್ ಹಾಕ್ತಾರೆ. ಇಲ್ಲೇನಾಗುತ್ತೆ, ಫಸ್ಟ್ ಇದಕ್ಕೆ ಕಾಲಮ್ಗಳು ಹಾಕಿದ್ದಾರೆ, ಅಲ್ಲಿ MSದು ಪ್ಲೇಟ್ ಹಾಕಿದ್ದಾರೆ, ಅಂದರೆ ಸ್ಟೀಲ್ ಪ್ಲೇಟ್ಗಳು. ಅದಕ್ಕೆ ನೀವು ಶಟ್ರಿಂಗೆಲ್ಲ ಹೊಡೆದ್ಬಿಟ್ಟು ಪ್ಲೈವುಡ್ ಎಲ್ಲ ಹೊಡೆದು ಶಟ್ರಿಂಗೆಲ್ಲ ಹೊಡಿತಾರಲ್ಲ, ಅದಾದಮೇಲೆ ಸ್ಟೀಲ್ ಕಟ್ಟಬೇಕಾದ್ರೆ ಅದನ್ನು ತೊಗೊಬಂದು ಅದಕ್ಕೆ ವೆಲ್ಡಿಂಗ್ ಮಾಡ್ತಾರೆ. ಅದು ವೆಲ್ಡಿಂಗ್ ಬಂದು ಲೋ ಕಾರ್ಬನ್ ಲೋ ಹೈಡ್ರೋಜನ್ ವೆಲ್ಡಿಂಗ್ ರಾಡ್ಗಳು ಯೂಸ್ ಮಾಡ್ತಾರೆ. ಯಾಕಂದರೆ ಇದಕ್ಕೆ ಅದೇ ರೀತಿಯಾದ ಬೇರೆ ವೆಲ್ಡಿಂಗ್ ರಾಡ್ಗಳು ಯೂಸ್ ಮಾಡಬೇಕು. ನಾರ್ಮಲ್ ವೆಲ್ಡಿಂಗ್ ರಾಡಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಟಾಪ್ ಡೌನ್ ಕನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಸೊ ಇದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ತೆಗೆದಿರೋದು.